ಉಡಾನ್ ಯೋಜನೆನ ಹುಬ್ಬಳ್ಳಿಗೆ ತಗೊಂಡು ಹೋಗಿದ್ರಿ. ಬೆಳಗಾವಿಗೆ ಬರುವ ಉಡಾನ್ ಯೋಜನೆ ಹುಬ್ಬಳ್ಳಿಗೆ ತಗೊಂಡು ಹೋಗಿದ್ರಿ. ಬೆಳಗಾವಿಗೆ ಬರುವ ಉಡಾನ್ ಯೋಜನೆ ಹುಬ್ಬಳ್ಳಿಗೆ ಬೆಳಗಾವಿ ಬಂದಂತ ಉಡಾನ್ ಯೋಜನೆ ಹುಬ್ಬಳ್ಳಿಗೆ ತಗೊಂಡು ಹೋಗಿದ್ರಿ. ಬೆಳಗಾವಿ ಅಂದ್ರೆ ಶೆಟ್ಟರ್ ಅವ್ರಿಗೆ ಸಿಟ್ಟು ಬರ್ತಿತ್ತು ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಸರ್. ನಾವು ಒಂದು ಹೇಳ್ತೀನಿ, ಅವ್ರು ಬಹುಶಃ ದಾಖಲೆಗಳನ್ನು ತೆಗೆದು ನೋಡಲಿ, ಸುಮ್ಮನೆ ಬೇಕಾಬಿಟ್ಟಾಗಿ ಆಪಾದನೆ ಮಾಡೋದಲ್ಲ. ಶೆಟ್ಟರ್ ಬಗ್ಗೆ ಏನಾದ್ರು ಬೇಯಬೇಕಂದ್ರೆ ಬೇಯೋದು ಒಟ್ಟೆ. ಇವತ್ತು ಏನಾಗಿದೆ, ಉಡಾನ್ ಯೋಜನೆ ಹುಬ್ಳಿಗೆ 2ನೇ ಲಿಸ್ಟ್ನಲ್ಲಿ ಬಂತು ಮತ್ತು ಇಲ್ಲಿನೂ 2ನೇ ಲಿಸ್ಟ್ನಲ್ಲಿ ಬಂದದ. ಸ್ವಲ್ಪ ದಾಖಲೆ ತೆಗೆದು ನೋಡಲಿ, ಮಾತಾಡಲಿ. ಅಲ್ಲಿ ಯಾಕೆ ತೊಗೊಂಡು ಹೋಗ್ಬೇಕ್ರಿ? ಹುಬ್ಳಿಗೆ ಬೇರೆ ಉಡಾನ ಬಂದೈತಿ, ಇಲ್ಲೂ ಉಡಾನ ಬಂದೈತೆ. ಸುರೇಶ್ ಅಂಗಡಿ ಅವ್ರು ಪ್ರಯತ್ನ ಮಾಡಿ ಉಡಾನ ಯೋಜನೆ ಸೇರಿಸುವಂಥದ್ದಾಯಿತು, ಅಲ್ಲಿನೂ ಪ್ರಯತ್ನ ಮಾಡಿ ಸೇರಿಸುವಂಥದ್ದು. ಮೊದಲೇ ಲಿಸ್ಟ್ನಲ್ಲಿ ಎರಡೂ ಬಂದಿದ್ದಿಲ್ಲ, ತಿಳ್ಕೊಂಬಿಡ್ರಿ. ಈಗ ಉಡಾನ್ ಯೋಜನೆ ಬಂದದ ಬೆಳಗಾವಿಗೆ, ಅದರಿಂದ 16-17 ಸಿಟಿಗೆ ಏರ್ ಕನೆಕ್ಷನ್ಸ್ ಇದೆ. ನಾನು ಕೇಳ್ತೀನಿ, ಕಾಂಗ್ರೆಸ್ ಇಷ್ಟು ವರ್ಷ ಅಧಿಕಾರ ಇದ್ದಲ್ಲ ಯು ಪಿದಾಗ, ಉಡಾನ್ ಯೋಜನೆ ತರಬೇಕಾಯ್ತಲ್ಲ ನೀವು. ನಾವು ತಂದವಂಥವ್ರ ಬಗ್ಗೆ ಮತ್ತೆ ಬ್ಲೇಮ್ ಮಾಡೋದು. ನೀವೇನು ಮಾಡಿದಿರಿ? ಲಾಸ್ಟ್ 1 ಇಯರ್ ಆಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ನಿಮ್ಮ CM DCM ಅವ್ರಿಗೆ ಹೇಳಿ, ಬೆಳಗಾವಿ ಏನಾದ್ರು ವಿಶೇಷ ಪ್ರಾಜೆಕ್ಟ್ ತೊಗೊಂಬಂದಿರಿ ನೀವು? ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಏನದ ರೀ ನಿಮಗೆಲ್ಲ ಹಕ್ಕು? ನೀವೇನು ತೊಗೊಂಬಂದಿರಿ? ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. 1 ವರ್ಷ ಕಾಂಗ್ರೆಸ್ ಸರ್ಕಾರ ಐತಿರಪ್ಪ. ಇವತ್ತು UP ಸರ್ಕಾರದಾಗ ಏನು ತೊಗೊಂಬಂದ್ರಿ ನೀವು? ವಿಮಾನ ನಿಲ್ದಾಣ ಯಾಕೆ ಡೆವಲಪ್? ಬರೀ ಎಕ್ಸಿಬಿಷನ್ ಇದ್ದಂಗೆ ಇತ್ತದು. ಬೆಳಗಾವಿ ವಿಮಾನ ನಿಲ್ದಾಣ ಅಂದರೆ ಎಕ್ಸಿಬಿಷನ್ ನೋಡೋಕೆ ಇಲ್ಲೊಂದು ವಿಮಾನ ನಿಲ್ದಾಣ ಇತ್ತು ನೋಡ್ರಿಪ್ಪ ಅಂತ ಸಣ್ಣ ಹುಡುಗ ತೋರಿಸ್ದಂಗೆ. ನಿಮ್ಮ ಕಾಂಗ್ರೆಸ್ ಸರ್ಕಾರದಾಗ ಏನು ಮಾಡಿದ್ರಿ? ಅವತ್ತಾಗಿ ಉಡಾನ್ ಯೋಜನೆ ಬಗ್ಗೆ ವಿಚಾರ ಮಾಡಲಿಲ್ಲ ನೀವು? ನೋಡಿ, ನಾವು ಒಂದು ಹೇಳ್ತೀನಿ, ಇದನ್ನು ದಾಖಲೆ ತೆಗೆದು ನೋಡಲಿ. ಹೈಕೋರ್ಟ್ ಬೆಂಚು ಯಾರ ಕಾಲದಲ್ಲಿ ಆಯಿತು? ಧರ್ಮಸಿಂಗ್ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾಗ ಆಗಿತ್ತು ರೀ. ಆಗೈತಿ, ನಾ ಹೇಳೋದು. ನೋಡ್ರಿ, ಅವರು ಈಗಲೇ ಸೋತು ಬಿಟ್ಟಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವರು ಇಲೆಕ್ಷನ್ ನಿಂತಿದ್ದು 230 ಸೀಟು. ಎಂದ್ರೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ? ಅವರು ಎಂದ್ರೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯದ? ಇಲ್ಲ. ಯಾರು ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರಂತ ಹೇಳ್ಬಿಡ್ಲಿ. ರಾಹುಲ್ ಗಾಂಧಿನೂ ಅವ್ರದ್ದು ಏನು ಆರೋಪ ಅಂದ್ರೆ ಸರ, ಈಗ ಸುರೇಶ್ ಅಂಗಡಿ ಅವರೇ 100 ಲೆಟರ್ ಬರೆದಿದ್ರು, ಸಾಮ್ರಾಜ್ಯ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನ ಹೆಸರೇ ಇಡಬೇಕು ಅಂತೇಳಿ. ಅವ್ರು ಸಂಸದರ ಮಾತ್ರ ಅವ್ರು BJP ಗೌರ್ಮೆಂಟ್ ಕೇಳ್ತಾ ನೋಡ್ರಿ, ಅದನ್ನ ಮಾಡೋಣಂತ, ಅದನ್ನೇನು ಮಾಡೋಣಂತ. ನಿಮ್ದು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು? ನಿಮ್ಮ UP ಸರ್ಕಾರ ಯಾಕೆ ಮಾಡಲಿಲ್ಲ? 10 ವರ್ಷದಿಂದ